ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡಿರೋದು ಬೇಸರ ಇಲ್ಲ ಅಂದಿದ್ದಾರೆ. ಬೆಂಗಳೂರಲ್ಲಿ ಸಚಿವ ಎಂಬಿ ಪಾಟೀಲ್ ಮಾತಾಡಿದ್ದಾರೆ. ನಾನು ಡಿಸಿಎಂ ಹುದ್ದೆ ಕೊಡಿ ಅಂತ ಹೈಕಮಾಂಡ್ಗೆ ಕೇಳಲಿಲ್ಲ. 3 ರಿಂದ 4 ಡಿಸಿಎಂ ಮಾಡುವಂತಹ ಅಭಿಪ್ರಾಯ ಇತ್ತು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಡುಗೆ ಸಾಕಷ್ಟಿದೆ. ಕೊನೆಯದಾಗಿ ಪರಮೇಶ್ವರ್ಗೆ ಡಿಸಿಎಂ ಸ್ಥಾನ ಲಭಿಸಿದೆ, ಹಾಗಾಗಿ ಬೇಸರ ಇಲ್ಲ ಅಂತ ಹೇಳಿದ್ದಾರೆ. ಎಂಎಲ್ಸಿ ಚುನಾವಣೆಯಲ್ಲಿ ಲಿಂಗಾಯತರಿಗೆ ಪ್ರಾತಿನಿಧ್ಯ ಸಿಗಲಿ ಅನ್ನುವಂಥ ವಿಚಾರವನ್ನ ಕೂಡ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ನೋಡಿ, ಡಿಸಿಎಂ ಮಾಡುವಂತದ್ದು ಅವ್ರಿಗೆ ಬಿಟ್ಟು ನಾನು ಹೋಗಿ ಡಿಸಿಎಂ ಮಾಡಿ ಅಂತ ನಾನು ಕೇಳಿಲ್ಲ. ಏನೋ ಅವರು ಇವತ್ತು ಸಹ 3-4 ಡಿಸಿಎಂ ಕ್ರಿಯೇಟ್ ಮಾಡಬೇಕು ಅಂತ ಅಭಿಪ್ರಾಯ ಒಂದಿತ್ತು. ಇನ್ನೊಂದು ಡಿಸಿಎಂ ಬೇಡ ಅಂತ ಅನ್ನೋದು ಅಭಿಪ್ರಾಯ ಇತ್ತು. ಕಡೆಗೆ ಒಂದಾದ್ರೂ ಮಾಡೋಣ, ಅಟ್ಲೀಸ್ಟ್ ಪರಮೇಶ್ವರ್ ಅವರಿಗೆ ಈಸ್ ಅ ಸಫರರ್ ಮತ್ತು ಅವರ ಕೊಡುಗೆ ಸಾಕಷ್ಟಿದೆ ಅಂತ ಹೇಳಿ ತುಂಬ ಸಹ ಮಾಡಿದ್ದಾರೆ. ಕಾದ್ ನೋಡೋಣ ಮುಂದೆ ಏನಾಗ್ತದೆ ಅಂತ ಹೇಳಿ. ನೋಡಿ, ಡಿಸಿಎಂ ಮಾಡುವಂತದ್ದು ಅವ್ರಿಗೆ ಬಿಟ್ಟು ನಾನು ಹೋಗಿ ಡಿಸಿಎಂ ಮಾಡಿ ಅಂತ ನಾನು ಕೇಳಿಲ್ಲ. ಏನೋ ಅವರು ಇವತ್ತು ಸಹ 3-4 ಡಿಸಿಎಂ ಕ್ರಿಯೇಟ್ ಮಾಡಬೇಕು ಅಂತ ಅಭಿಪ್ರಾಯ ಒಂದಿತ್ತು. ಇನ್ನೊಂದು ಡಿಸಿಎಂ ಬೇಡ ಅಂತ ಅನ್ನೋದು ಅಭಿಪ್ರಾಯ ಇತ್ತು. ಕಡೆಗೆ ಒಂದಾದ್ರೂ ಮಾಡೋಣ, ಅಟ್ಲೀಸ್ಟ್ ಪರಮೇಶ್ವರ್ ಅವರಿಗೆ ಈಸ್ ಅ ಸಫರರ್ ಮತ್ತು ಅವರ ಕೊಡುಗೆ ಸಾಕಷ್ಟಿದೆ ಅಂತ ಹೇಳಿ ತುಂಬ ಸಹ ಮಾಡಿದ್ದಾರೆ. ಕಾದ್ ನೋಡೋಣ ಮುಂದೆ ಏನಾಗ್ತದೆ ಅಂತ ಹೇಳಿ. ನೋಡಿ, ಡಿಸಿಎಂ ಮಾಡುವಂತದ್ದು ಅವ್ರಿಗೆ ಬಿಟ್ಟು ನಾನು ಹೋಗಿ ಡಿಸಿಎಂ ಮಾಡಿ ಅಂತ ನಾನು ಕೇಳಿಲ್ಲ. ಏನೋ ಅವರು ಇವತ್ತು ಸಹ 3-4 ಡಿಸಿಎಂ ಕ್ರಿಯೇಟ್ ಮಾಡಬೇಕು ಅಂತ ಅಭಿಪ್ರಾಯ ಒಂದಿತ್ತು. ಇನ್ನೊಂದು ಡಿಸಿಎಂ ಬೇಡ ಅಂತ ಅನ್ನೋದು ಅಭಿಪ್ರಾಯ ಇತ್ತು. ಕಡೆಗೆ ಒಂದಾದ್ರೂ ಮಾಡೋಣ, ಅಟ್ಲೀಸ್ಟ್ ಪರಮೇಶ್ವರ್ ಅವರಿಗೆ ಈಸ್ ಅ ಸಫರರ್ ಮತ್ತು ಅವರ ಕೊಡುಗೆ ಸಾಕಷ್ಟಿದೆ ಅಂತ ಹೇಳಿ ತುಂಬ ಸಹ ಮಾಡಿದ್ದಾರೆ. ಕಾದ್ ನೋಡೋಣ ಮುಂದೆ ಏನಾಗ್ತದೆ ಅಂತ ಹೇಳಿ. ನೋಡಿ, ಡಿಸಿಎಂ ಮಾಡುವಂತದ್ದು ಅವ್ರಿಗೆ ಬಿಟ್ಟು ನಾನು ಹೋಗಿ ಡಿಸಿಎಂ ಮಾಡಿ ಅಂತ ನಾನು ಕೇಳಿಲ್ಲ. ಏನೋ ಅವರು ಇವತ್ತು ಸಹ 3-4 ಡಿಸಿಎಂ ಕ್ರಿಯೇಟ್ ಮಾಡಬೇಕು ಅಂತ ಅಭಿಪ್ರಾಯ ಒಂದಿತ್ತು. ಇನ್ನೊಂದು ಡಿಸಿಎಂ ಬೇಡ ಅಂತ ಅನ್ನೋದು ಅಭಿಪ್ರಾಯ ಇತ್ತು. ಕಡೆಗೆ ಒಂದಾದ್ರೂ ಮಾಡೋಣ, ಅಟ್ಲೀಸ್ಟ್ ಪರಮೇಶ್ವರ್ ಅವರಿಗೆ ಈಸ್ ಅ ಸಫರರ್